ಇವತ್ತಿನ ಒಮ್ಮತ ಮೂಡಬಹುದು ಅಂತ ಸರ್ ಯಾವ್ದು ಏನಂಗೆ ನೋಡ್ರಿ ನಾ ಇಷ್ಟೇ ಹೇಳೋದು ನಮ್ಮ ಉಸ್ತುವಾರಿಗಳಿಗೆ ಕರ್ನಾಟಕದ ನಿಜ ವಾಸ್ತವಾಂಶ ಏನಿದೆ ಅನ್ನೋಂಥದ್ದು ಹೈಕಮಾಂಡಿಗೆ ಪ್ರಾಮಾಣಿಕವಾಗಿ ಹೇಳಬೇಕು. ಒಬ್ಬ ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಕರ್ನಾಟಕದ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಯಾರೂ ವಿಜೇಂದ್ರ ಮುಂದುವರಿಬೇಕತ್ತಿಲ್ಲ, ಇವನು ಮುಂದುವರಿಸಬೇಡ್ರಿ ಅಂತ ಹೇಳ್ತಾರೆ ಎಲ್ಲರೂ. ಬೈರಂಗ್ ಹೇಳಕ್ಕಿಲ್ಲ, ಆದರೆ ಯಾರೂ ಸಮಾಧಾನ ಇಲ್ಲ. MLA ಒಂದು 6-7 ಚೇಲಾಗಳು ಅದಾವು, ಅವೊಂದು ಇಟ್ಬಿಟ್ರೆ 50 MLAಗಳು ವಿಜೇಂದ್ರ ಬೇಡ, ವಿಜೇಂದ್ರ ಇದ್ರೆ ಮುಂದಿನ ಸಲ ಸರ್ಕಾರ ಬರೋದಿಲ್ಲ. ಯತ್ನಾಳ್ ತಗೋರಿ ಅನ್ನೋಂಥ ಒಲವು ಎಲ್ಲರದು ಇದೆ. ಅದನ್ನು ನೇತೃತ್ವ ರಮೇಶ್ ಜಾರಕಿಹೊಳಿ ಅವ್ರು ತೊಗೊಂಡಾರ, ಲಿಂಬಾವಳಿ ಅವ್ರು ತೊಗೊಂಡಾರ, ನಮ್ಮ ಹರೀಶು ಎಲ್ಲ ಸಿಟ್ಟಿಂಗ್ MLA ಹೇಳ್ತೀನಿ, ಆಮೇಲೆ ಸಿದ್ದೇಶಣ್ಣ. ಅದೇ ರೀತಿ ಹಿಂದಿರಿದ್ದ ಭಾಳ ಮಂದಿ ನನ್ನ ಬೆಂಬಲ ಅದಾರ. ಇವತ್ತು ಅನ್ನಿಸ್ಲಾಕತ್ತೈತೆ ಪಕ್ಷಕ್ಕೆ ಒಬ್ಬ ಒಳ್ಳೆಯ ನಾಯಕನನ್ನು ಕಳ್ಕೊಂಡಿವಿ. ಮೊನ್ನೆ ದಿಲ್ಲಿಗೆ ಹೋದಾಗ ಕೆಲವೊಂದು ನಾಯಕರು ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ಯಾರ, ಯತ್ನಾಳ್ ಅಂತ ಒಬ್ಬ ಒಳ್ಳೆಯ ನಾಯಕನ ಕಳ್ಕೊಂಡಿವಿ, ಅದು ಏನು ತಪ್ಪಾಗಿದೆ ಸರಿಪಡಿಸ್ತೀವಿ ಅಂತ ಅವ್ರ ಮುಂದೆ ಅವ್ರು ಹೇಳ್ಯಾರ. ಇಷ್ಟು ಮಾತ್ರ ಹೇಳ್ಬೋದು ಸರ್. ಈ ನಗರದ ಹೆಂಗೈತಿ ಈ ಸರ್ತಿ ಡಿಲಿಮಿಟೇಷನ್ ಆಗುತ್ತೆ, ಗೌಡರು ಬಿಜೆಪಿ ಬರೋದು ನೋಡಾಬಿಟ್ಟದ, ಭಾಳ ಮಂದಿ ಆಕಾಂಕ್ಷೆ ಆಗುತ್ತೆ. ಎದಕ್ಕೆ ರೀ? ನಗರ ಕ್ಷೇತ್ರ ಮಕ್ಕಳ್ರಿ ಅವ್ರು ಹಿಂಗೆ ಹೇಳ್ರಿ, ಅವ್ರು ಹುಚ್ಚುಳಿ ಮಕ್ಕಳು. ನಾನೇ ಬೇರ್ತಿರ್ತೀನಿ ಆರಾಮ ಅರ್ಬಿ ಕಳೆದಿಡು ಅಂತೇಳಿ ಬಿಳಿದೇನೋ ಹಾಕೊಂಡು ಅಡ್ಯಾಡಕತ್ತಾರ ಒಂದಿಟ್ಟು ಮಂಗ್ಯಾಗಳು ಆರಾಮ. ಮೊದಲ ಜೀನ್ಸ್ ಪ್ಯಾಂಟ್ ಹಿಂಗೆ ಹಾಕೊಂಡು ಅಡ್ಡಾಡ್ತಿದ್ದಲ್ಲ ಹಂಗೆ ಅಡ್ಡಾಡತ್ತಾಳ್ರಿ.